ಇನ್ನು ದರ್ಶನ್ ಅನ್ನ ಯಾವ ರೀತಿಯಾಗಿ ಶಿಫ್ಟ್ ಮಾಡಲಾಯಿತು, ಯಾವ ಮಾರ್ಗದಲ್ಲಿ ಹೋಗ್ಲಾಯ್ತು, ಆ ರೂಟ್ ಮ್ಯಾಪ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಇಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು 2 ರೂಟ್ ಮ್ಯಾಪ್ ಪ್ಲಾನ್ ಮಾಡ್ಕೊಳ್ಳಾಗಿತ್ತು. ಬಿಕಾಸ್ ಅಲ್ಲಿ ಮೀಡಿಯಾ ಒಂದು ಮೈಂಡ್ಸೆಟ್ ಅನ್ನ ಡೈವರ್ಟ್ ಮಾಡುವಂತ ಒಂದು ಪ್ಲಾನ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಚಿತ್ರದುರ್ಗದ ಮಾರ್ಗವಾಗಿ ಹೋಗ್ತೀವಿ ಅಂತೆಲ್ಲ ಹೇಳಿ ನಂತರ ಈಗ ಬಳ್ಳಾರಿ ಮಾರ್ಗದಲ್ಲಿ ಹೋಗಲಾಗಿದೆ. ಅದನ್ನು ಹೇಳ್ತಾ ಹೋಗ್ತೀನಿ. ಅಂದ್ರೆ ಇದು ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಹೋಗಿರುವಂಥದ್ದು. ಆ ಮ್ಯಾಪ್ ಅನ್ನ ಹೇಳ್ತಾ ಹೋಗ್ತೀನಿ ಯಾವ ಮಾರ್ಗದಲ್ಲಿ ಹೋಗಲಾಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಬೆಂಗಳೂರಿನಿಂದ ಹೊರಟು, ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟು ನಂತರ ಚಿಕ್ಕಬಳ್ಳಾಪುರಕ್ಕೆ ಹೋಗಿರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಹೋಗಲಾಗಿದೆ. ಬಾಗೇಪಲ್ಲಿ ಮಾರ್ಗದಿಂದ ನೆಕ್ಸ್ಟು ಸೋಮಂದಪಲ್ಲಿ ಅಲ್ಲಿ ರೀಚ್ ಆಗಲಾಗಿದೆ. ನಂತರ ಪೆನುಗೊಂಡ, ಅನಂತಪುರಂ, ಪುದೈರು, ಉರುವಕೊಂಡ ಈ ಮಾರ್ಗವಾಗಿ ದರ್ಶನನ್ನ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿಂದ ಜೋಳದ ರಾಶಿ, ಕೊಟ್ಟಾಲಪಲ್ಲಿ, ಬಿಸಿಲಹಳ್ಳಿ, ಬಳ್ಳಾರಿಯನ್ನ ತಲುಪಲಾಗುತ್ತೆ. ಆಲ್ರೆಡಿ ಅನಂತಪುರವನ್ನ ಬಿಡಲಾಗಿರುವಂಥದ್ದು. ಅಲ್ಲಿಂದ ಸುಮಾರು 80 ಕಿಲೋಮೀಟರ್ ಏನೋ ಆಗುತ್ತೆ. ಅದು ಬಿಟ್ಟು ಈಗ ಆಲ್ರೆಡಿ ಅರ್ಧ ಗಂಟೆ ಆಗಿರುವಂಥದ್ದು. ಆ ರೋಡ್ ಸ್ವಲ್ಪ ಸರಿ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಈಗ ಅಲ್ಲಿ ಹೋಗ್ತಾ ಇರುವಂಥ ವಾಹನ ಚಾಲನೆ ಸ್ವಲ್ಪ ತಡವಾಗ್ತಾ ಇರುವಂಥದ್ದು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ರೀಚ್ ಆಗಬೇಕಾಗಿತ್ತು. 10 ಗಂಟೆ ಮೇಲ್ ಆಗುವಂಥ ಚಾನ್ಸಸ್ ಇದೆ ಬಳ್ಳಾರಿಯನ್ನ ರೀಚ್ ಆಗಲಿಕ್ಕೆ ದರ್ಶನ್. ಬಳ್ಳಾರಿಗೆ ದರ್ಶನ ಕರ್ಕೊಂಡು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಎಲ್ಲಾ ರೀತಿಯಾದಂಥ ವ್ಯವಸ್ಥೆ ಅಂದ್ರೆ ರಾಜಾತಿಥ್ಯದ ವ್ಯವಸ್ಥೆ ಅಲ್ಲ. ಅವ್ರನ್ನ ಇಡುವಂತ ಸೆಲ್ಲು ಮತ್ತೆ ಅಲ್ಲಿ ಯಾವ ರೀತಿಯಾಗಿ ವಿಶೇಷ ಭದ್ರತೆಯನ್ನ ಕೊಡಬೇಕು ಅದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಲ್ಲ. ಬಿಕಾಸ್ ಅಲ್ಲಿ ಸ್ಟಾರ್ನ ಕರ್ಕೊಂಡು ಹೋಗ್ತಾ ಇರುವಂತ ಕಾರಣಕ್ಕೋಸ್ಕರ ಅಲ್ಲಿ ಮತ್ತೇನಾದ್ರೂ ಒಂದು ಭದ್ರತಾ ವೈಫಲ್ಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. 10 ಗಂಟೆ ಸುಮಾರಿಗೆ ಬಳ್ಳಾರಿಗೆ ದರ್ಶನ್ ತಲುಪುವಂತ ಚಾನ್ಸಸ್ ಇದೆ, ಅಥವಾ ಅದ್ರ ಮೇಲೂ ಕೂಡ ಒಂದು 20-30 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಬಳ್ಳಾರಿ ಜೈಲಿನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲರ್ಟ್ ಆಗಿದ್ದಾರೆ ಅಲ್ಲಿನ ಜೈಲಿನ ಸಿಬ್ಬಂದಿ. ದರ್ಶನ್ಗೆ ಮೀಸಲಿಟ್ಟಂತ ಬ್ಯಾರಕನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಸೆಂಟ್ರಲ್ ಜೈಲಿನ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಬಳ್ಳಾರಿ ಜೈಲಿನ ಬಳಿ ಹೆಚ್ಚುವರಿ ಖಾಕಿಯನ್ನ ನಿಯೋಜನೆ ಮಾಡಲಾಗಿದೆ. ಬಿಕಾಸ್ ಸಹಜವಾಗಿ ಒಬ್ಬ ದೊಡ್ಡ ಸ್ಟಾರ್ ಆಗಿರುವಂತಹ ಕಾರಣಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇರ್ತಾರೆ, ಜೈಕಾರ ಕೂಗ್ತಾ ಇರ್ತಾರೆ, ಅವರು ನೋಡುವಂತ ಕಾತರದಿಂದ ಬಂದಿರ್ತಾರೆ. ಸೊ ಈ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ದರ್ಶನ್ ಬಂದಾಕ್ಷಣ ಕರೆದೊಯ್ಯಲಿಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದರ್ಶನ್ ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ಅಲ್ಲಿಂದನೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಒಳಗಡೆ ಕರ್ಕೊಂಡು ಹೋಗುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ನಾವು ನಿನ್ನೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ವಿ ಬಳ್ಳಾರಿ ಜೈಲು ಯಾವ ರೀತಿಯಾಗಿರುತ್ತೆ, ಅಲ್ಲಿ ಎಷ್ಟು ಜನ ಕೈದಿಗಳಿದ್ದಾರೆ, ಎಷ್ಟು ಜನ ಸಿಬ್ಬಂದಿ ವರ್ಗದವರಿದ್ದಾರೆ, ದರ್ಶನನ್ನ ಯಾವ ಒಂದು ಸೆಲ್ಗೆ ಹಾಕಲಾಗುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ರೀಚ್ ಆಗುವಂತ ಸಾಧ್ಯತೆ ಇರುವಂತದ್ದು ಬಳ್ಳಾರಿಗೆ, ಅಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಖಂಡಿತ ಪೃಥ್ವಿರಾಜ್, ಇನ್ನು ಕೆಲವೇ ನಿಮಿಷಗಳಲ್ಲಿ ಕೂಡ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಕ್ಕಂಥದ್ದು. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 10:20ರಿಂದ 10:30 ಒಳಗಡೆ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರ್ತಾ ಇದನ್ನ ಮಾಹಿತಿ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಹೆಚ್ಚು ಪೊಲೀಸರನ್ನ ಕೂಡ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪೊಲೀಸರ ಒಂದು ಜೈಲು ಮುಂಭಾಗಿರ್ಬೋದು, 2 ಕಡೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಜೈಲು ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರನ್ನ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಶಿಫ್ಟ್ ಮಾಡಬೇಕಾದ ಸಂದರ್ಭದಲ್ಲಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ನಿನ್ನೆಯಿಂದ ಕೂಡ ಸಾಕಷ್ಟು ಜೈಲ ಅಧೀಕ್ಷಕ ಆಗಿರ್ತಕ್ಕಂಥ ಲತಾ ನೇತೃತ್ವದಲ್ಲಿ ಕೂಡ ಸಭೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಬಳ್ಳಾರಿ ಎಸ್ಪಿ ಆಗಿರ್ತಕ್ಕಂಥ ಶೋಭಾರಾಣಿ ಅವರು ಕೂಡ ಜೈಲಿಗೆ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ನಾವೀಗ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿದ್ದೇವೆ. ಮುಂಭಾಗದ ಗೇಟ್ ಸಂಪೂರ್ಣವಾಗಿ ಲಾಕ್ ಮಾಡಿರ್ತಕ್ಕಂಥದ್ದು. ಗೇಟ್ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರ್ತಕ್ಕಂಥದ್ದು, ಜೈಲು ಸಿಬ್ಬಂದಿಗಳು ಕೂಡ ಇರ್ತಕ್ಕಂಥದ್ದು. ಜೈಲು ಮುಂಭಾಗದ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ನಿರ್ಬಂಧವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ಜೈಲು ಮುಂಭಾಗದಲ್ಲಿ ಕೂಡ ಜಮಾಯಿಸಿದ್ರು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಅದೇ ರೀತಿಯಲ್ಲಿ ಹೆಚ್ಚಿನ ಅಭಿಮಾನಿಗಳು ಕೂಡ ಬಂದ್ರೆ ನಟ ದರ್ಶನ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಜೈಲು ಶಿಫ್ಟ್ ಮಾಡಲಿಕ್ಕೆ ಕೂಡ ಸಾಕಷ್ಟು ಅಡಚಣೆ
ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಸಂಪೂರ್ಣವಾಗಿ ಜೈಲಿನ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಕೂಡ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ಕೆಲ ಅಭಿಮಾನಿಗಳು ಕೂಡ ಬ್ಯಾರಿಕೇಡ್ ಹೊರಗಡೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಈಗ ಜಮಾಯಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೈಲು ಮುಂಭಾಗದಲ್ಲಿ ನಿರ್ಬಂಧ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹೊರಗಡೆ ಎರಡೂ ಬದಿಯ ಬ್ಯಾರಿಕೇಡ್ ಹೊರಗಡೆ ಕೂಡ ಅವರ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಆದರೆ ಹೇಗಾದರೂ ಮಾಡಿ ನಾವು ನಟ ದರ್ಶನ್ ಅವರನ್ನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಿನ್ನೆಯಿಂದ ಕೂಡ ಅಭಿಮಾನಿಗಳೇನು ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೂಡ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕೂಡ ಕರೆತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಬಳ್ಳಾರಿ ನಗರ ಡಿಎಸ್ಪಿ ಆಗಿರ್ತಕ್ಕಂಥ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ ಬಳ್ಳಾರಿಯ ಆಂಧ್ರದ ಅನಂತಪುರ ಮಾರ್ಗವಾಗಿ ಏನು ನಟ ದರ್ಶನ್ ಅವರನ್ನ ಕರೆತರ್ತಾ ಇದ್ದಾರೆ. ಅಲ್ಲಿ ಕೂಡ ಆದರೆ ಬೈಪಾಸ್ ರಸ್ತೆಯಿಂದ ಕೂಡ ಬಳ್ಳಾರಿ ನಗರದ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಕೂಡ ಈಗಾಗಲೇ ಸಂಚಾರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಭಿಮಾನಿಗಳು ರಸ್ತೆ ಮಾರ್ಗ ಮಧ್ಯದಲ್ಲಿ ಹೋಗಿ ಕೂಡ ಅವರನ್ನು ನೋಡಲಿಕ್ಕೆ ಮತ್ತು ಸಂಚಾರಕ್ಕೆ ಕೂಡ ಅಡಚಣೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಂಚಾರಿ ಪೊಲೀಸರನ್ನು ಕೂಡ ರಸ್ತೆ ಎರಡೂ ಬದಿಯಲ್ಲಿ ಕೂಡ ಅವರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ಸ್ಥಳೀಯ ಪೊಲೀಸರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು ಮೂರು ರಸ್ತೆ ಮಾರ್ಗದಲ್ಲಿ ಕೂಡ ಒಂದು ಭದ್ರತೆ ಮೂಲಕ ಅವರನ್ನ ಕರೆತರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇಲ್ಲಿ ನಟ ದರ್ಶನ್ ಅವರನ್ನ ಆಂಧ್ರದ ಅನಂತಪುರ ಮಾರ್ಗವಾಗಿ ಕರ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಕಲಬುರಗಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಕೆಲ ಆರೋಪಿಗಳನ್ನ ಕೂಡ ಈಗಾಗಲೇ ಚಳ್ಳಕೆರೆ ಮಾರ್ಗ ಈಗ ಬಸವರಾಜ್ ಅಲ್ಲಿಂದ ಬೆಂಗಳೂರಿಂದ ಏನ್ ಕರ್ಕೊಂಡ್ಬರ್ಲಾಗ್ತಾ ಇದೆ, ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲೇ ಭದ್ರತೆ ಇದೆ, ನೋ ಡೌಟ್. ಇನ್ನ ಬಳ್ಳಾರಿ ರೇಂಜಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿಂದನೂ ಕೂಡ ಏನಾದರೂ ಸ್ಪೆಷಲ್ ಫೋರ್ಸ್ ಅನ್ನ ಕಳಿಸಲಾಗ್ತಾ ಇದೆಯಾ ಅಲ್ಲಿಂದ ಸೀದಾ ಜೈಲೊಳಗೆ ಕರ್ಕೊಂಡ್ಬರ್ಲಿಕ್ಕೆ? ಖಂಡಿತ ಈಗಾಗಲೇ ಅನಂತಪುರ ಮಾರ್ಗವಾಗಿ ಏನವರು ಬಳ್ಳಾರಿ ನಗರ ಪ್ರವೇಶ ಮಾಡ್ತಾರೆ. ಬಳ್ಳಾರಿ ನಗರ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಆಂಧ್ರದ ಗಡಿಭಾಗ ಮುಗಿದ ನಂತರ ಪರಮದೇವನಹಳ್ಳಿ ಪೊಲೀಸ್ ಠಾಣೆ ಕೂಡ ಬರುತ್ತೆ. ಅದು ಬಳ್ಳಾರಿ ಗ್ರಾಮೀಣ ವ್ಯಾಪ್ತಿಗೆ ಬರತಕ್ಕಂಥದ್ದು. ಅಲ್ಲಿಂದ ಕೂಡ ಪೊಲೀಸರು ಮತ್ತೆ ಹೆಚ್ಚಿನ ಪೊಲೀಸರು ಕೂಡ ಬರ್ತಾರೆ. ಈಗಾಗಲೇ ಅಲ್ಲಿ ಕೂಡ ಪಿಡಿಹಳ್ಳಿ ಪೊಲೀಸ್ ಠಾಣೆಯ ಸಿಪಿಐ ಕೂಡ ಅಲ್ಲಿ ರಸ್ತೆ ಮಾರ್ಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಂದ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮೂಲಕ ಅವರನ್ನ ಬಳ್ಳಾರಿ ನಗರಕ್ಕೆ ಕೂಡ ಕರ್ಕೊಂಡ್ ಬರ್ತಾರೆ. ಬಳ್ಳಾರಿ ನಗರದಲ್ಲಿ ಕೂಡ ಸಂಚಾರಿ ಪೊಲೀಸರು ಸೇರಿದಂತೆ ನಗರ ಠಾಣೆಯ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇರತಕ್ಕಂಥದ್ದು. ಅವರನ್ನ ಹೆಚ್ಚು ಭದ್ರತೆ ಮೂಲಕ ಬಳ್ಳಾರಿ ಜೈಲಿಗೆ ಕೂಡ ಕರೆತಕ್ಕಂಥದ್ದು. ಜೈಲಿಗೆ ಕರೆತಕ್ಕಂಥ ಸಂದರ್ಭದಲ್ಲಿ ಕೂಡ ಜೈಲಿ ಮುಂಭಾಗಿರ್ಬೋದು, ಜೈಲಿನ ಪಕ್ಕದಲ್ಲಿರ್ತಕ್ಕಂಥ ಕನಕದುರ್ಗಮ್ಮ ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೆಚ್ಚಿನ ಅಭಿಮಾನಿಗಳು ಕೂಡ ಜಮಾಯಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ 2 DR ತುಕಡಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಲಾರದಂತೆ ಹೆಚ್ಚು ಭದ್ರತೆ ಮೂಲಕ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.